ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಬಂಧುಗಳಿಗೆ ಜೀವನ್ ವಾಸ್ತು ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದಂಥ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಸಾಧಾರಣವಾಗಿ ಹೊರಗಡೆಗೆ ಸೆಪ್ಟಿಕ್ ಟ್ಯಾಂಕ್ ಅಂತ ಏನು ಕರೀತಾರೆ, ಎಲ್ಲಿ ಸ್ಯಾನಿಟರಿ ಕನೆಕ್ಷನ್ ಇಲ್ಲದೆ ಇರುತ್ತಲ್ಲ, ಆ ಸೆಪ್ಟಿಕ್ ಟ್ಯಾಂಕು ಇದ್ದಾಗ ಅದರ ದುಷ್ಪರಿಣಾಮವನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅಂತ ಅನ್ನೋದನ್ನು ಕಡೆಯಲ್ಲಿ ಹೇಳ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಒಂದು ಪ್ರಶ್ನೆ ಏನು ಕೇಳ್ತಾಯಿದ್ರು ಒಬ್ಬರು, ಗುರುಗಳೇ ಸೌತ್ ಈಸ್ಟಲ್ಲಿ ಬೋರ್ವೆಲ್ ಇದೆ, ಇದಕ್ಕೆ ಏನು ಪರಿಹಾರ ಅಂತ ಕೇಳ್ತಾರೆ. ನೋಡಿ, ಸೌತ್ ಈಸ್ಟಲ್ಲಿ ಇಲ್ಲಿ ಬೋರ್ವೆಲ್ ಇರಬಹುದು, ಇದು ಸೌತ್ ಈಸ್ಟ್ ಆಗುತ್ತೆ. ಈ ಸೌತ್ ಈಸ್ಟಲ್ಲಿ ಇಲ್ಲೆಲ್ಲ ಬೋರ್ವೆಲ್ ಇದೆ ಅಂತಂತಂದರೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ಬೇರೆಯವ್ರು ಹೇಳ್ತಾ ಇರ್ತಾರೆ, ಯಾವುದೋ ಹೇಳ್ತಾರೆ, ನಿಮ್ಗೆ ಅಲ್ಲಿತ್ತು ಅಂದರೆ ಹಂಗೆ ಆಗ್ಬಿಡುತ್ತೆ, ಇಲ್ಲಿತ್ತು ಅಂದರೆ 108 ಕಾಯಿಲೆ ಬಂದ್ಬಿಡುತ್ತೆ, ಹಿಂಗಿತ್ತು ಅಂದರೆ ಹಣ ಖರ್ಚಾಗ್ಬಿಡುತ್ತೆ, ಅದು ಖರ್ಚಾಗ್ಬಿಡುತ್ತೆ, ಇದು ಖರ್ಚಾಗ್ಬಿಡುತ್ತೆ ಅಂತ ಬರೀ ಭಯ ಹುಡ್ಸೋದೇ ಇರ್ತಾ ಇರ್ತಾರೆ. ನಾನು ಭಯ ಹುಡ್ಸೋವಂಥ ಅಲ್ವೇ ಅಲ್ಲ. ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಪ್ರತಿಯೊಂದನ್ನು ಕೂಡ ಸೈಂಟಿಫಿಕಾಗಿ ನೋಡ್ತಾ ಇದ್ದೀನಿ, ಪ್ರಾಕ್ಟಿಕಲಾಗಿ ನೋಡ್ತಾ ಇದ್ದೀನಿ, ಅನಾಲಿಸಿಸ್ ಮಾಡಿ ನೋಡ್ತಾ ಇದ್ದೀನಿ, ತುಲನಾತ್ಮಕವಾಗಿ ನೋಡ್ತೀನಿ ಪ್ರತಿಯೊಂದು ವಿಚಾರನೂ ಕೂಡ. ಹಾಗೆ ನೋಡಿದಾಗ ಏನಾಗುತ್ತೆ ಅಂದರೆ, ಸೌತ್ ಈಸ್ಟಲ್ಲಿ ಸಪೋಸ್ ಬೋರ್ವೆಲ್ ಇತ್ತು ಅಂತಾರೆ, ಅದಕ್ಕೊಂದು ಪರಿಹಾರ ಇದೆ. ಏನು ಪರಿಹಾರ ಅಂತಂದಾಗ, ಈ ಬೋರ್ವೆಲ್ ನೀರನ್ನು ನೀವು ಕುಡಿಯೋದಕ್ಕೆ ಬಳಸ್ಕೊಳ್ತಾ ಇದ್ದೀರಾ, ಅದು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟು. ಎಸ್, ಈ ಬೋರ್ವೆಲ್ ನೀರನ್ನು ನಾನು ಕುಡಿಯೋದಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಅಂತ ಅನ್ನೋದಾದರೆ, ಈ ಬೋರ್ವೆಲ್ ನೀರು ಏನಾಗುತ್ತೆ, ಸೌತ್ ವೆಸ್ಟ್ಗೆ ಹೋಗುತ್ತೆ, ಅಲ್ಲಿಂದ ಏನು ಬರುತ್ತೆ ಬಂದಾಗ ಈಗ ಯಾರೂ ಕೂಡ ಫಿಲ್ಟರ್ ವಾಟರ್ನ ಕುಡಿದೇ ಇರೋರು ಯಾರೂ ಇಲ್ಲ. ಎಲ್ಲರೂ ಫಿಲ್ಟರ್ ಮಾಡಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ, ಇಲ್ಲಿ ಬರುವಂಥ ವೈರಸ್ಸು ಬ್ಯಾಕ್ಟೀರಿಯಾಸ್ಗಳು ಏನಿರ್ತಲ್ಲ ಬೋರ್ವೆಲಿಂದ ಬರೋದು, ಅದು ಫಿಲ್ಟರ್ ಪ್ರೋಸೆಸ್ ಅಲ್ಲಾದಾಗ ಹೊರಟಾಗ್ಬಿಡುತ್ತೆ. ಓಕೆ, ಇದು ಸೈಂಟಿಫಿಕಲಿ ಪ್ರಾಕ್ಟಿಕಲಿ ದಟ್ ಈಸ್ ಓಕೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದಾಗ, ಇಲ್ಲಿದ್ದಾಗ ಏನಾಗುತ್ತೆ, ಸೌತ್ ಈಸ್ಟು ಅಂತಂದಾಗ ಸೌತ್ ಈಸ್ಟಲ್ಲಿ ಜಲತತ್ವ ಇರಬಹುದಾ ಅಂತ ಕೇಳ್ತಾರೆ. ಸರಿಯಾಗಿ ವೇದಗಳನ್ನು ಸರಿಯಾಗಿ ವಾಸ್ತುವನ್ನು ತಿಳ್ಕೊಳ್ತಾ ಹೋದರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ಬರುವಂಥದ್ದು ಶುಕ್ರನ ತತ್ವ ಏನಿದೆ ಅಂತಂದರೆ, ಶುಕ್ರನ ತತ್ವ ಬಂದ್ಬಿಟ್ಟು ಜಲತತ್ವ ಇದೆ. ಹಾಗಾಗಿ ಇಲ್ಲಿ ಬೋರ್ವೆಲ್ ಇರಬಹುದು. ನಾನು ಇದನ್ನು ರೀಸೆಂಟ್ಲಿ ಓದ್ತಾ ತಿಳ್ಕೊಂಡಿದ್ದು. ಶುಕ್ರ ಅಂತಂದರೆ ಶುಕ್ರ ಜಲತತ್ವವನ್ನು ಸೂಚಿಸ್ತಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಸೌತ್ ವೆಸ್ಟಲ್ಲಿ ಇರಬಹುದು. ಮೂರನೇದು ಏನಾಗುತ್ತೆ ಅಂತಂದರೆ, ಇಲ್ಲಿದ್ದಾಗ ಕೆಲವರು ಹೇಳ್ತಾ ಇದ್ದಾರೆ, ಮನೇಲಿ ಮದುವೆ ಮುಂಜಿ ಯಾವುದೇ ಶುಭ ಕಾರ್ಯಗಳು ನಡೆಯಲ್ಲ ಅಂತಂದ್ಬಿಟ್ಟು. ಆ ಥರದ್ದೆಲ್ಲ ಏನೂ ಆಗಲ್ಲ. ಏನು ಮಾಡ್ಕೋಬೇಕು ಅದಕ್ಕೆ ನೀವು ಪರಿಹಾರ ಅಂತಂತಂದರೆ, ವಾಸ್ತುವಿನ ಪ್ರಕಾರ ಒಂದು ಪರಿಹಾರ ಅಂತಂದರೆ, ಇದರ ಸುತ್ತಲೂ ಕೂಡ ನಾವು ಈ ಬೋರ್ವೆಲ್ ಸುತ್ತಲೂ ಕೂಡ ಏನು ಹೇಳ್ತೀನಿ ಅಂತಂದರೆ, 6 ಸುತ್ತು ಕಾಪರ್ ಬರುತ್ತಲ್ಲ, ತಾಮ್ರದ ತಂತಿಯನ್ನು ಸುತ್ತೋದ್ರಿಂದ ಏನಾಗುತ್ತೆ, ಇದರಿಂದ ಬರುವಂಥ ನೆಗೆಟಿವ್ ಎನರ್ಜೀಸ್ ನಮಗೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಆ ಥರ ಮಾಡ್ಕೋಬೋದು. ಆ ಬೋರ್ವೆಲ್ ಚೇಂಬರನ್ನು ನೀಟಾಗಿ ಮುಚ್ಚಿರಿ. ಆ ಬೋರ್ವೆಲ್ ಚೇಂಬರ್ ಮೇಲೆ ಏನು ಮಾಡ್ಬೋದು ಅಂತಂದರೆ, ನೀವು ಪ್ರಿಫರಬಲಿ ಹಳದಿ ಬಣ್ಣದ ಪೇಂಟನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅಲ್ಲಿನ ನೆಗೆಟಿವ್ ಎಫೆಕ್ಟು ಫರ್ದರ್ ಹೋಗೋದಿಲ್ಲ. ಸೊ ಇದು ಬೋರ್ವೆಲ್ಲು ಸೌತ್ ಈಸ್ಟಲ್ಲಿ ಇದೆ ಅಂತ ಕೇಳಿದ್ರಲ್ಲ, ಅವರಿಗೆ ಈ ಪ್ರಶ್ನೆಗೆ ಉತ್ತರ. ಮತ್ತೊಬ್ಬರು ಏನು ಕೇಳ್ತಾ ಇದ್ದಾರೆ ಪ್ರಶ್ನೆ ಅಂತಂತಂದರೆ, ಅಂದರೆ ಚಿಲ್ಡ್ರನ್ಸ್ ರೂಮು ಸೌತ್ ಈಸ್ಟಲ್ಲೇ ಇದೆ ಅಂತ, ಈ ಸೌತ್ ಈಸ್ಟಲ್ಲೇ ಚಿಲ್ಡ್ರನ್ ಬೆಡ್ರೂಮ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇದ್ರೆ ಏನಾಗುತ್ತೆ ಅಂದರೆ, ಈ ಮಕ್ಕಳು ಏನಾಗುತ್ತೆ ಅಂದರೆ, ಸ್ವಲ್ಪ ಇದು ಸೌತ್ ಈಸ್ಟು ಅಂತಂದರೆ ಅಗ್ನಿಮೂಲೆ ಅಂತ ಬರುತ್ತೆ. ಅಗ್ನಿಮೂಲೆ ಬಂದಾಗ ಏನಾಗುತ್ತೆ, ಇಲ್ಲಿ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಮಕ್ಕಳಲ್ಲಿ ಸಹಜವಾಗಿ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಉದ್ವೇಗಕ್ಕೆ ಬರುವಂಥದ್ದು, ಮತ್ತೊಂದು ಸ್ವಲ್ಪ ಅಗ್ರೆಸಿವ್ ನೇಚರ್ ಬರುತ್ತೆ. ಅಗ್ರೆಸಿವ್ ನೇಚರ್ ಅಂತಂದರೆ, ಏತಿ ಅಂದರೆ ಪ್ರೀತಿ ಅನ್ನೋದು, ಪ್ರೀತಿ ಅಂದರೆ ಏತ್ರಿ ಅನ್ನೋಂಥದ್ದು, ಎಲ್ಲದಕ್ಕೂ ಸ್ವಲ್ಪ ಹಾಗೆ ನೋಡೋಕ್ಕೋಯ್ತು ಅಂದರೆ ಒಳ್ಳೆ ರೀತಿಯಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿಗೆ ಅವರಿಗೆ ಧೈರ್ಯನೂ ಜಾಸ್ತಿ ಇರುತ್ತೆ, ಇದೆಲ್ಲನೂ ಕೂಡ ಜಾಸ್ತಿ ಇರುತ್ತೆ. ಇದನ್ನೆಲ್ಲನೂ ಇಲ್ಲ, ಆ ಥರ ಒಂದು ನೇಚರ್ ಬರಬಾರ್ದು ನನ್ನ ಮಗನಿಗೆ ಅಂತಂದರೆ, ಈ ಭಾಗದಲ್ಲಿ ಏನು ಮಾಡಬೇಕು ಅಂತ. ಸೊ ಈ ಭಾಗದಲ್ಲಿ ಸೌತ್ ಈಸ್ಟಲ್ಲಿ ಮಕ್ಕಳ ಬೆಡ್ರೂಮ್ ಇತ್ತು ಅಂತಂದಾಗ, ಈ ಭಾಗದಲ್ಲಿ ಸಾಧಾರಣವಾಗಿ ನಾನು ಏನು ಹೇಳ್ತೀನಿ ಅಂತಂದರೆ, ಗ್ರೀನ್ ಕಲರ್ ಮ್ಯಾಟು, ಗ್ರೀನ್ ಕಲರು ಬೆಡ್ ಸ್ಪ್ರೆಡ್ಡು ಪ್ಲಸ್ ಗ್ರೀನ್ ಕಲರು ಇದನ್ನು ಹಾಕ್ಬೋದು, ಬೆಡ್ಶೀಟು ಇದೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಅವರ ಆ ಅಗ್ರೆಸಿವ್ ನೇಚರ್ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಮತ್ತೊಂದು ಏನು ಮಾಡ್ಬೇಕು ಅಂತಂದರೆ, ಈ ರೂಮಿಗೆ ಏನಿರುತ್ತಲ್ಲ, ರೂಮಿಗೆ ಬರುವಂಥ ಬಣ್ಣ ಯಾವುದು ಹೊಡೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ, ನೀವು ಈ ರೂಮಿಗೆ ಬರುವಂಥದ್ದನ್ನು ಕ್ರೀಮು ಅಥವಾ ಹಾಫ್ ವೈಟ್ ಅಂತ ಕರಿತೀವಿ. ಓಕೆ, ಹಾಫ್ ವೈಟ್ ಅಂತ ಕರಿತೀವಿ. ಈ ಬಣ್ಣದ ಪೇಂಟನ್ನು ಅಲ್ಲಿ ಇಟ್ಟಾಗ ಏನಾಗುತ್ತೆ ಅಂತಂದರೆ, ಇದು ಕಲರ್ ಥೆರಪಿಯಾಗಿ ವರ್ಕ್ ಆಗ್ತಾ ಇರುತ್ತೆ. ಆ ಮಕ್ಕಳು ಕಾಮಾಗಿ ಕೂಲಾಗೂ ಇರ್ತಾರೆ, ಪ್ಲಸ್ ಜೊತೆಗೆ ಅವರಿಗೆ ಕರೇಜು ಕಾನ್ಫಿಡೆನ್ಸು ಕೂಡ ಇದ್ದೇ ಇರ್ತದೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೌತ್ ಈಸ್ಟಲ್ಲಿ ಮಕ್ಕಳ ರೂಮ್ ಇದೆ, ಹಾಗಾಗಿ ಆ ಮಕ್ಕಳಿಗೆ ತುಂಬ ಕೋಪ ಬಂದುಬಿಡ್ತದೆ, ಹಂಗಾಗ್ಬಿಡ್ತದೆ, ಕೋಪದಿಂದ ಗಲಾಟೆ ಮಾಡ್ಕೊಂಡ್ಬಿಡ್ತಾರೆ, ಕೋಪದಿಂದ ಜಗಳ ಮಾಡ್ಕೊಂಡ್ಬಿಡ್ತಾರೆ, ಈ ಥರದ್ದೆಲ್ಲ ಆಗುತ್ತೆ ಅನ್ನೋದಾರೆ. ಇದೆಲ್ಲ ಏನೂ ಆಗೋದು. ಓಕೆ, ಯಾವಾಗ ಈ ರೀತಿ ಕ್ರೀಮ್ ಅಂಟುವ ವೈಟ್ ಕಲರ್ ಹಾಫ್ ವೈಟ್ ಕಲರ್
ಮೇಂಟೈನ್ ಮಾಡ್ಕೊಂಡಾಗ ಭಾಳ ಚೆನ್ನಾಗುತ್ತೆ. ಮತ್ತೊಂದು, ಆ ಮಕ್ಕಳು ಹೇಳ್ತಾ ಇದ್ದಂಗೆ ಏನು ಮಾಡಬೇಕು ಅಂತಂದರೆ, ಆ ಮಕ್ಕಳ ಮುಂದೆ ಏನಿರಬೇಕು ಅಂತಂದರೆ, ಈ ಸಾಧು ಪ್ರಾಣಿಗಳಂತಂದರೆ ಮೊಲ ಆಗಿರ್ಬೋದು, ಹಸು ಆಗಿರ್ಬೋದು, ಅಥವಾ ಜಿಂಕೆ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಈ ರೂಮಲ್ಲಿ ಅವರು ಎದ್ದಾಗ ಅವರ ಮುಂದೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಇದನ್ನೆಲ್ಲ ಇಟ್ಟಾಗ ಏನಾಗುತ್ತೆ ಅಂತಂದರೆ ಅವರಿಗೆ ಸಾತ್ವಿಕ ತತ್ವ ಬೆಳೀತಾ ಹೋಗುತ್ತೆ. ಅದೇ ಅಲ್ಲಿ ಹುಲಿ ಚಿತ್ರ, ಸಿಂಹ ಚಿತ್ರ ಇವೆಲ್ಲ ಹಾಕ್ಬಿಟ್ಟು ಏನಾಗ್ಬಿಡುತ್ತೆ, ಮೊದಲೇ ಶಾರ್ಟ್ ಟೆಂಪರು ಇರುತ್ತೆ, ಅಗ್ರೆಸಿವ್ನೆಸ್ ಇರುತ್ತೆ, ಇದೆಲ್ಲ ಇರುತ್ತೆ. ಅದ್ರ ಜೊತೆಗೆ ಇದೂ ನೋಡ್ತಾ ಇದ್ದಂಗೆ ಹುಲಿ ಸಿಂಹ ಅಂತ ತಕ್ಷಣ ಏನಾಗುತ್ತೆ, ಹಿಂಗೆ ವೀರಾವೇಶ ಇದೆಲ್ಲ ಬಂದ್ಬಿಡುತ್ತೆ. ಸೊ ಅದು ಬೇಡ ಅಂತಂದರೆ ಅಲ್ಲಿಗೆ ಒಂದೊಳ್ಳೆ ಆಮೆ ಚಿತ್ರವನ್ನು ಹಾಕ್ಬೋದು, ಅಥವಾ ಮೊಲದ ಚಿತ್ರವನ್ನು ಹಾಕ್ಬೋದು, ಹಸುವಿನ ಚಿತ್ರವನ್ನು ಹಾಕ್ಬೋದು, ಅಥವಾ ಜಿಂಕೆಯ ಚಿತ್ರವನ್ನು ಹಾಕ್ಬೋದು, ಅಥವಾ ಬೊಂಬೆಗಳನ್ನು ಅಲ್ಲಿ ಇಡೋದ್ರಿಂದ ಏನಾಗುತ್ತೆ, ಅದನ್ನು ನೋಡ್ತಾ ಅವ್ರಿಗೆ ಶಾಂತ ಗುಣ ಬೆಳೀತಾ ಹೋಗುತ್ತೆ. ಹಾಗಾಗಿ ತುಂಬ ತಲೆ ಕೆಡಿಸ್ಕೊಳ್ತಾ ಅವಶ್ಯಕತೆ ಏನೂ ಇರೋದಿಲ್ಲ. ಮತ್ತೊಂದು ಹೇಳ್ತಾ ಇದೆಲ್ಲ, ಸೆಪ್ಟಿಕ್ ಟ್ಯಾಂಕ್ ಇದ್ದಾಗ ಅಲ್ಲಿ ಏನು ಮಾಡಬಹುದು ಅಂತ. ಈ ಸೆಪ್ಟಿಕ್ ಟ್ಯಾಂಕ್ ಎಲ್ಲೆಲ್ಲಿರುತ್ತೆ, ಮನೆಯಿಂದ ಆಚೆ ಕಡೆಗೆ ಕೆಲವ್ರದ್ದು ಏನಾಗ್ಬಿಡುತ್ತೆ, ಕಾಂಪೌಂಡ್ ಒಳಗಡೆನೇ ಬಂದುಬಿಟ್ಟಿರುತ್ತೆ. ಈ ಸೆಪ್ಟಿಕ್ ಟ್ಯಾಂಕ್ ಇದ್ದಾಗ ಏನು ಮಾಡಬೇಕಂದ್ರೆ, ಆ ಸೆಪ್ಟಿಕ್ ಟ್ಯಾಂಕ್ ಮೇಲ್ಗಡೆಗೆ ಚೆನ್ನಾಗಿ ನಾವು ಗಿಡಗಳನ್ನು ಬೆಳೆಸ್ತಾ ಹೋದಾಗ, ಗಿಡದ ತೊಟ್ಟಿಗಳನ್ನು, ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದಾಗ ಇಲ್ಲೆಲ್ಲ ಇತ್ತು ಅಂತ ಅಂದ್ಕೊಳ್ಳೋಣ. ಅದನ್ನು ಸೆಪ್ಟಿಕ್ ಟ್ಯಾಂಕ್ ಆಚೆ ಕಡೆ ಇದೆ ಅಂತಂದರೆ, ಈ ಸೆಪ್ಟಿಕ್ ಟ್ಯಾಂಕ್ ಮೇಲೆ ಅಥವಾ ಸುತ್ತಲೂ ಎಲ್ಲ ಕಡೆಗೂ ನೀವು ಹಸಿರು ಗಿಡಗಳನ್ನು ನೆಡೋದ್ರಿಂದ ಅಥವಾ ಹಸಿರು ಗಿಡಗಳನ್ನು ಬೆಳೆಸೋದ್ರಿಂದ ಏನಾಗುತ್ತೆ ಅಂತಂದರೆ, ಇಲ್ಲಿಂದ ಬರ್ತಕ್ಕಂಥ ಆ ಗ್ಯಾಸ್ ಏನಿರುತ್ತಲ್ಲ, ಸೊ ಇದು ಹೋದ್ಮೇಲಿಂದ ಆ ಪಿಟ್ಟಿಂದ ಏನಾಗುತ್ತೆ ಅಂತಂದರೆ ಪಾಯ್ಸನಸ್ ಗ್ಯಾಸ್ಗಳು ಜಾಸ್ತಿ ಬರ್ತಾ ಇರುತ್ತೆ. ಬಂದಾಗ ಏನಾಗುತ್ತೆ ಅಂದರೆ, ಈ ಗಿಡಗಳ ಅಕ್ಕಪಕ್ಕದಲ್ಲಿ ಇರೋದ್ರಿಂದ ಏನಾಗುತ್ತೆ, ಅದು ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಏನು ಮಾಡುತ್ತೆ, ಅಲ್ಲಿಂದ ಬರುವಂಥ ಗ್ಯಾಸನ್ನು ಕೂಡ ಅದೇನು ಮಾಡುತ್ತೆ, ಪ್ಯೂರಿಫೈ ಮಾಡಿ ಕೊಡ್ತಾ ಇರುತ್ತೆ. ಓಕೆ, ಸೊ ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಪ್ರಗತಿಯನ್ನು ಕಾಣಿಸೋ ಆಗುತ್ತೆ, ಮತ್ತು ಅದರಿಂದ ಬರುವಂಥ ಅನೇಕ ದುಷ್ಪರಿಣಾಮಗಳನ್ನು ಕೂಡ ನಾವು ತಡಿಬಹುದು. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಸಬ್ಸ್ಕ್ರೈಬನ್ನು ಮಾಡಿ. ನಿಮ್ಮ ಪ್ರಶ್ನೆಗಳನ್ನು ನೀವು ಧಾರಾಳವಾಗಿ ಕೇಳ್ತಾ ಹೋಗ್ಬೋದು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳೋದಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ. ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಹೇಳ್ತಾ ನಮಸ್ತೆ, ಜೈ ಹಿಂದ್. ಹಣ್ಣಿಗೆ ಹೊಡಿ.